ಫ್ರೆಂಡ್ಸ್, ಇಂದು ಕೇವಲ ಒಂದೇ ಇನ್ಕಮ್ನಲ್ಲಿ ನಮ್ಮ ಜೀವನದ ಎಲ್ಲ ಕನಸುಗಳನ್ನು ಈಡೇರಿಸಲಾಗುವುದಿಲ್ಲ. ಅದಕ್ಕಾಗಿ ನಮ್ಮ ಗಮನ ಒಂದಕ್ಕಿಂತ ಹೆಚ್ಚು ಇನ್ಕಮ್ ಸೋರ್ಸ್ಗಳತ್ತ ಯಾವಾಗಲೂ ಇರಬೇಕು. ಹಾಗಾದ್ರೆ ಹೇಗೆ ನಾವು ಒಂದಕ್ಕಿಂತ ಹೆಚ್ಚು ಇನ್ಕಮ್ ಸೋರ್ಸ್ಗಳ ದಾರಿಯನ್ನು ಕಂಡುಕೊಳ್ಳಬೇಕು, ಹೇಗೆ ನಮ್ಮ ಇನ್ಕಮ್ ಸೋರ್ಸ್ಗಳನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಏಳುತ್ತಿದ್ದರೆ ಇಲ್ಲಿದೆ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ. ಹೌದು ಫ್ರೆಂಡ್ಸ್, ಇಂದು ನಾನು ನಮ್ಮ ಇನ್ಕಮ್ ಸೋರ್ಸ್ಗಳನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕೆಂದು ನಿಮಗೆಲ್ಲ ಈ ವಿಡಿಯೋದ ಮೂಲಕ ಹೇಳುವವನಿದ್ದೇನೆ. ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಂಬರ್ 1, ಕೀಪ್ ಅ ಗುಡ್ ಅಮೌಂಟ್ ಫಾರ್ ಸ್ಟಾಕ್ ಇನ್ವೆಸ್ಟಿಂಗ್. ಫ್ರೆಂಡ್ಸ್, ಇಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಿಟರ್ನ್ ಕೊಡುವಂತಹ ಒಂದು ಯಾವುದಾದ್ರೂ ಗುಡ್ ಸೋರ್ಸ್ ಆಫ್ ಇನ್ಕಮ್ ಇದ್ರೆ ಅದು ಸ್ಟಾಕ್ ಇನ್ವೆಸ್ಟಿಂಗ್. ಹೀಗಾಗಿ ಫ್ರೆಂಡ್ಸ್, ನೀವು ಒಂದು ಸ್ಟಾಕ್ ಅಕೌಂಟ್ ಅನ್ನು ಓಪನ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು. ಫ್ರೆಂಡ್, ನೀವು ಮಂತ್ಲಿ ಅಥವಾ ನಿಮ್ಮ ಹತ್ತಿರ ಯಾವಾಗ ಬಹಳ ದುಡ್ಡಿರುತ್ತೋ ಆವಾಗ ನೀವು ಇನ್ವೆಸ್ಟ್ ಮಾಡಬಾರದು. ಕೇವಲ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ, ಅಂದರೆ ಒಳ್ಳೆಯ ಕಂಪನಿಗಳ ಷೇರುಗಳು ಕುಸಿದಾಗ ಆ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಉದಾಹರಣೆಗೆ, ನಿಮ್ಮ ಹತ್ತಿರ 1,00,000 ರೂಪಾಯಿಗಳ ಒಂದು ಒಳ್ಳೆಯ ಮೊತ್ತ ಇದೆ ಎಂದಿಟ್ಟುಕೊಳ್ಳಿ. ಅದನ್ನು ಒಂದು ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ FDಗೆ 6 ತಿಂಗಳ ಅಥವಾ 1 ವರ್ಷದ ಅವಧಿಗೆ ಅದನ್ನು ಇಡಿ. ಇದೇ ಅವಧಿಗೆ ಷೇರು ಮಾರ್ಕೆಟ್ನಲ್ಲಿ ಷೇರುಗಳ ಬೆಲೆ ಕುಸಿದಾಗ ಆ FDಯನ್ನು ಮುರಿದು ಆ ಹಣವನ್ನು ಒಂದು ಒಳ್ಳೆಯ ಕಂಪನಿಯ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಆಗ ಷೇರು ಮಾರುಕಟ್ಟೆ ಕೆಲವೇ ತಿಂಗಳುಗಳಲ್ಲಿ ಏರಿಕೆ ಕಂಡು ಒಂದು ಒಳ್ಳೆಯ ರಿಟರ್ನ್ ಸಿಗುತ್ತೆ. ನಂಬರ್ 2, ಅರ್ನ್ ಇನ್ಕಮ್ ಫ್ರಮ್ ಯುವರ್ ಕಾರ್. ಹೌದು ಫ್ರೆಂಡ್ಸ್, ನಿಮ್ಮದು ಕಾರ್ ಇದ್ದರೆ ಅದರಿಂದ ಒಂದು ಒಳ್ಳೆಯ ಸೋರ್ಸ್ ಆಫ್ ಇನ್ಕಮ್ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ನೆರೆಹೊರೆಯವರಿಗೆ ಅವರ ಫ್ಯಾಮಿಲಿ ಫಂಕ್ಷನ್ ಗಳಿಗೆ ಕಾರನ್ನು ಬಾಡಿಗೆಗೆ ನೀಡುವ ಕುರಿತು ಹೇಳಿ. ಇದರಿಂದ ಒಂದು ಡೀಸೆಂಟ್ ಆದ ಅಮೌಂಟ್ ಅನ್ನು ಅರ್ನ್ ಮಾಡಬಹುದು. ನೀವು ಯಾವಾಗಲೂ ದೂರದ ಊರಿಗೆ ಒಬ್ಬರೇ ಕಾರಿನಲ್ಲಿ ಹೋಗಿದ್ದರೆ ಹೋಗುವಾಗ ಮತ್ತು ಬರುವಾಗ ಜನರಿಗೆ ಲಿಫ್ಟ್ ನೀಡುವ ಮೂಲಕ ಒಂದು ಅಮೌಂಟ್ ಅರ್ನ್ ಮಾಡಬಹುದು. ನಂಬರ್ 3, ಅರ್ನ್ ಫ್ರಮ್ ಯುವರ್ ಸ್ಕಿಲ್. ಫ್ರೆಂಡ್ಸ್, ನೀವು ಯಾವ ಸ್ಕಿಲ್ ಮೇಲೆ ನಿಮ್ಮ ಮುಖ್ಯ ಉದ್ಯೋಗವನ್ನು ಮಾಡುತ್ತೀರೋ ಅದೇ ಉದ್ಯೋಗದ ಮೇಲೆ ಸೈಡ್ ಇನ್ಕಮ್ ಸಹ ಮಾಡಬಹುದು. ಉದಾಹರಣೆಗೆ, ನೀವು ಟೀಚರ್ ಆಗಿದ್ದರೆ ಟ್ಯೂಷನ್ ಕ್ಲಾಸಸ್ ಮಾಡಬಹುದು. IT ಎಂಜಿನಿಯರ್ ಆಗಿದ್ದರೆ ವೀಕೆಂಡ್ ಗಳಲ್ಲಿ ಕೋಡಿಂಗ್ ಹೇಳಿಕೊಡಬಹುದು. ಡ್ರೈವರ್ ಆಗಿದ್ದರೆ ಡ್ರೈವಿಂಗ್ ಕಲಿಸಿಕೊಡಬಹುದು. ನಂಬರ್ 4, ಯೂಸ್ ಆರ್ಬಿಟ್ರೇಜ್ ಮೆಥಡ್. ಫ್ರೆಂಡ್ಸ್, ಆರ್ಬಿಟ್ರೇಜ್ ಎಂದರೇನು? ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ಹೇಳುತ್ತೇನೆ. ಸಪೋಸ್ ನಿಮ್ಮ ಊರು ಬೆಳಗಾವಿಯಾಗಿದ್ದು ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತೀರಿ ಅಂದಿಟ್ಟುಕೊಳ್ಳಿ. ಸಪೋಸ್ ಬೆಳಗಾವಿಯಲ್ಲಿ ಒಂದು ವಸ್ತುವಿನ ಬೆಲೆ ಪ್ರತಿ ಕೆಜಿಗೆ 500 ರೂಪಾಯಿ ಆಗಿದೆ ಅಂತಿಟ್ಟುಕೊಳ್ಳಿ. ಆದರೆ ಅದೇ ವಸ್ತು ಬೆಂಗಳೂರಿನಲ್ಲಿ ಪ್ರತಿ ಕೆಜಿಗೆ 800 ರೂಪಾಯಿ ಆಗಿದೆ ಅಂತ ತಿಳಿದುಕೊಳ್ಳಿ. ಈಗ ನೀವು ಬೆಂಗಳೂರಿನಲ್ಲಿ ಆ ವಸ್ತುಗಳ ಆರ್ಡರ್ ತೆಗೆದುಕೊಂಡು ಬೆಳಗಾವಿಯಿಂದ ಆ ವಸ್ತುಗಳನ್ನು ಕಡಿಮೆ ಬೆಲೆಗೆ ಕೊಂಡು ಬೆಂಗಳೂರಿನಲ್ಲಿ ಹೆಚ್ಚಿನ ಬೆಲೆಗೆ ಮಾರುವುದು. ಇದರಿಂದ ನಿಮಗೆ ಒಂದು ತಕ್ಕ ಮಟ್ಟಿಗೆ ಲಾಭಾಂಶ ಸಿಗುವುದು. ನಂಬರ್ 5, ಡೂ ಬಜೆಟ್ ಅಂಡ್ ಸ್ಪೆಂಡ್. ಹೌದು ಫ್ರೆಂಡ್ಸ್, ನೀವು ಪ್ರತಿ ತಿಂಗಳ ಬಜೆಟ್ ಕಂಪಲ್ಸರಿಯಾಗಿ ಮಾಡಲೇಬೇಕು. ಹೇಗೆ ಒಂದು ಬಕೆಟ್ನಲ್ಲಿ ಒಂದು ಚಿಕ್ಕ ರಂಧ್ರವಾದರೂ ಎಲ್ಲ ನೀರು ಹೇಗೆ ಹರಿದು ಹೋಗುವುದೋ ಹಾಗೆಯೇ ಬಜೆಟ್ ಮಾಡದೆ ಖರ್ಚು ಮಾಡುವುದರಿಂದ ನಿಮ್ಮ ಹಣ ಯಾವುದೇ ಕಾರಣವಿಲ್ಲದೆ ಖರ್ಚಾಗಿ ಹೋಗುವಂತ ಸಾಧ್ಯತೆ ಇರುತ್ತದೆ. ಹೀಗೆ ಬಜೆಟ್ ಮಾಡಿ ಖರ್ಚು ಮಾಡುವುದರಿಂದ ಹಣವೂ ಸೇವ್ ಆಗುತ್ತದೆ ಮತ್ತು ಅದನ್ನು ಇನ್ವೆಸ್ಟ್ ಮಾಡಲು ಸಹ ಸಾಧ್ಯವಾಗುತ್ತದೆ. ಫ್ರೆಂಡ್ಸ್, ಈ ಮೇಲೆ ಹೇಳಿದ ಕೆಲ ಪಾಯಿಂಟ್ಸ್ ಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೀರಂತ ತಿಳಿತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.